ನಮ್ಮ ಪಕ್ಷ ಇವತ್ತು ಇಡೀ ದೇಶದಲ್ಲೇ ಕೇಸರಿಮಯ ಆಗಿದೆ. ಜನರಿಗಾಗಿ ಕಟ್ಟಿರ್ತಕ್ಕಂಥ ಪಕ್ಷ, ಸಾಮಾನ್ಯ ಕಾರ್ಯಕರ್ತರು ಆಳ್ತಾ ಇರ್ತಕ್ಕಂಥ ಪಕ್ಷ ಇವತ್ತು ಬಿಜೆಪಿ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಮುಂಬರುವ ದಿನಗಳಲ್ಲಿ ಇಡೀ ಜಿಲ್ಲೆ ಕೇಸರಿಮಯ ಆಗಬೇಕು. ಯಾರೆಲ್ಲ ಕಾರ್ಯಕರ್ತರು ತಾವೆಲ್ಲ ಬಂದಿದ್ರೆ ಇವತ್ತು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮನ ಎಲ್ಲ ಮಂಡಲಗಳಲ್ಲಿ ಬೂತ್ಗಳಲ್ಲಿ ಕೂಡ ಇವತ್ತು ಅವರ ಮನೆಗಳ ಮೇಲೆ ಬಾವುಟ ಕಟ್ಟತಕ್ಕಂಥ ಸೂಚನೆ ರಾಜ್ಯದಿಂದ ಕೊಟ್ಟಿದ್ದಾರೆ. ತಾವೆಲ್ಲ ಮಾಡ್ಬೇಕಂತ ವಿನಂತಿ ಮಾಡ್ಕೋತೇವೆ. ಹೀಗೆ ಒಂದು ಕಾರ್ಯಕ್ರಮ ಮುಂಬರುವ ದಿನಗಳಲ್ಲಿ ನಮ್ಮ ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ ಆದ್ರೆ ರಾಜ್ಯದಿಂದ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಇವತ್ತು ನಮ್ಮ MP ಡಾಕ್ಟರ್ ಸುಧಾಕರ್ ಅವರು ಕೂಡ ಜೊತೆ ನಿಂತು ನಮ್ಮ ಪಕ್ಷ 5 ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಹಂಗಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ. ಈ ಒಂದು ಕಾರ್ಯಕ್ರಮ ಒಳ್ಳೆ ದಿವಸ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಒಳ್ಳೆ ಜಾಗದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಜಾಗ ಕೊಡಿಸಿದ್ದೆ ಆದ್ರೆ ಅವ್ರು ನಿಂತ್ಕೊಂಡು ಅವ್ರ ಜೊತೆಗೆ ನಾವು ಒಳ್ಳೆ ಕಚೇರಿ, ಇದಕ್ಕಿಂತ ದೊಡ್ಡ ಕಚೇರಿ ಕಟ್ಟೋಣ ಅಂತೇಳಿ ಈ ಒಂದು ಸ್ವಂತ ಪಕ್ಷದ ಸ್ವಂತ ಕಟ್ಟಡ ಕಟ್ಟೋಣ ಅಂತೇಳಿ ಡಾಕ್ಟರ್ ಇವತ್ತು ಇದ್ದಾರೆ. ಎಲ್ರಿಗೂ ಭರವಸೆ ಕೊಟ್ಟು 1 ವರ್ಷ 2 ವರ್ಷ ಒಳಗಡೆ ಇದೇ ಸಂಸ್ಥಾಪನಾ ದಿವಸ ನಮ್ಮ ಪಾರ್ಟಿಯ ಸ್ವಂತ ಕಟ್ಟಡನ ಬಾವುಟ ಹಾಸ್ತಕ್ಕಂಥದ್ದು ಆಗ್ಲಿ ಅಂತ ಆಸೆ ಭಾವನೆಯಿಂದ ಹೇಳ್ತಾ ಇದ್ದೀನಿ. ಈಗಾಗಲೇ ಮಾನ್ಯ ಜಿಲ್ಲಾಧ್ಯಕ್ಷರು, ನಮ್ಮ ಪ್ರಭಾರಿಗಳು ಅನೇಕ ವಿಷಯಗಳನ್ನ ನಮ್ಮ ಪಕ್ಷದ ಬಗ್ಗೆ ತಿಳಿಸಿದ್ದಾರೆ. ಇವತ್ತು ಯಾಕೆ ಸಂಸ್ಥಾಪನಾ ದಿನ ಮಾಡಬೇಕು, ದಿನಾಚರಣೆ ಮಾಡಬೇಕು? ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಇವತ್ತು ಸಂಸ್ಥಾಪನಾ ದಿನಾಚರಣೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಇದು ರಾಷ್ಟ್ರ ಪ್ರೇಮದ ಪುನರುತ್ಥಾನ ಮಾಡುವಂತ ದಿವಸ ಇದು, ಆ ಗಳಿಗೆ. ಇವತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರನ್ನ ನಾವು ಸ್ಮರಣೆ ಮಾಡುವಂತ ದಿವಸ ಇದು. ಅವರು ಜನಸಂಘವನ್ನ ಪ್ರಾರಂಭ ಮಾಡಿದರು 1951ರಲ್ಲಿ. ಎಲ್ಲ ಬೆರಳೆಣಿಕೆಯಷ್ಟು ಪ್ರತಿನಿಧಿಗಳನ್ನ, ಯುವಕರನ್ನ ಇಟ್ಕೊಂಡು ಪ್ರಾರಂಭ ಮಾಡಿದಂತ ಸಂಘಟನೆ ಇದು. ರಾಜಕೀಯ ಪಕ್ಷ ಅಲ್ಲ, ಜನಸಂಘ ಆಗಿದೆ. ಜನಸಂಘ ಆಗಿದ್ದು ಈ ದೇಶದ ವಿಷಯಗಳ ಬಗ್ಗೆ, ಈ ದೇಶದ ಪ್ರೇಮದ ಬಗ್ಗೆ ಮತ್ತು ಅವತ್ತಿನ ದಿನಮಾನಗಳಲ್ಲಿ ಏನು ಕಾಂಗ್ರೆಸ್ ಆಳ್ವಿಕೆ ಇತ್ತು, ಆ ಕಾಂಗ್ರೆಸ್ ಆಳ್ವಿಕೆ ದೇಶದ ಅನೇಕ ವಿಷಯಗಳಲ್ಲಿ ಅನೇಕ ವರ್ಗದ ಜನರ ವಿರುದ್ಧ ಅವರ ತೀರ್ಮಾನಗಳು, ಅಂದ್ರೆ ಸರ್ಕಾರ ಅವ್ರದ್ದಿದ್ದರಿಂದ ಅನೇಕ ಸರ್ಕಾರದ ತೀರ್ಮಾನಗಳು ಜನಸಾಮಾನ್ಯರ ವಿರುದ್ಧ ಇತ್ತು. ಅದಕ್ಕೆ ಸವಾಲಾಗಿ ಪ್ರಶ್ನೆ ಮಾಡುವಂತಹ ಸಂಘಟನೆ ದೇಶಪ್ರೇಮ. ಮೊದಲನೇದು ದೇಶಪ್ರೇಮ, ಎರಡನೇದು ಸೇವೆ. ನಮ್ಮ ದೇಶದ ಜನರಿಗೆ ಸೇವೆಯನ್ನ ಮಾಡುವಂತಹ ಕಾರ್ಯಕ್ರಮ. ಹೀಗೆ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಸಂಘಟನೆ ಮೂಲಕ ರಾಜಕಾರಣ ಕ್ಷೇತ್ರದಲ್ಲಿ ಕೂಡ ತೊಡಗಿಸ್ಕೊಳ್ಳದೆ ಇದ್ರೆ ನಾವು ನಮ್ಮ ಜನರಿಗೆ ನ್ಯಾಯ ಕೊಡ್ಲಿಕ್ಕಾಗಲ್ಲ ಅಂತೇಳಿ ಜನಸಂಘದಿಂದನೇ ಪ್ರತಿನಿಧಿಗಳು ಆಯ್ಕೆ ಆದರು. ಪಾರ್ಲಿಮೆಂಟ್ಗೆ 53ರಲ್ಲಿ 2, 57ರಲ್ಲಿ 3 ಜನ, ಹೀಗೆ ಹಂತ ಹಂತವಾಗಿ ಬೆಳೀತಾ ಹೋದ್ರು. ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥವರು, ಅದಕ್ಕೂ ಮುಖ್ಯವಾಗಿ ಭಾರತೀಯ ಜನತಾ ಪಕ್ಷದ ಅಧಿಕೃತ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮೊದಲನೆಯವರು ಮಾನ್ಯ ವಾಜಪೇಯಿ ಅವರು. 1980ರಲ್ಲಿ ಅವರೇ ಮೊದಲನೇ ಅಧ್ಯಕ್ಷರ. ಸ್ಥಾಪಕರಲ್ಲಿ ಅವರೊಬ್ಬರು, ಅವರೇ ಅಧ್ಯಕ್ಷರಾಗಿದ್ದರು. ಲೋಕಸಭೆಯಲ್ಲಿ ಅವ್ರು ಮಾತನಾಡ್ತಾ ಹೇಳ್ತಾರೆ, ಅಂದ್ರೆ ಗೇಲಿ ಮಾಡ್ತಾರೆ ಕಾಂಗ್ರೆಸ್ನವ್ರು, ಇರೋದ್ ನೀವಿಬ್ರು ಎಷ್ಟಪ್ಪ ಮಾತಾಡ್ತೀರಿ ಅಂತ.
अंधेरा चटेगा, सूरज निकलेगा, ಕಮಲ್ ಖಿಲೇಗಾ ಅಂತ ಹೇಳಿ. ಸರ್ಕಾರ ಒಪ್ಪಿದ್ರೆ ಇಂಥದ್ದು ಬರಿಬಹುದು ಅಂದ್ರೆ ಇಂಥದ್ದು ಬರಿಬೇಕು, ಇಲ್ಲ ಅಂದ್ರೆ ಬರೆಯಂಗಿಲ್ಲ. ಅದರ ಪ್ರತಿಭಟನೆಯಾಗಿ ಕೆಲವು ಮಾಧ್ಯಮಗಳು ನಿಮಗೆ ಗೊತ್ತಿರುತ್ತೆ, ಬರೀ ಪೇಪರ್ ಅನ್ನ ಪ್ರಿಂಟ್ ಮಾಡಿ ಜನರಿಗೆ ತಲುಪಿಸಿದ್ರು. ಕೆಲವು ಧೈರ್ಯ ಇರ್ತಕ್ಕಂಥವ್ರು ಇದೆ. ಇದೆಲ್ಲ ಕೂಡ ಇತಿಹಾಸದ ಕರಾಳ ದಿನಗಳು ಈ ದೇಶದಲ್ಲಿ. ನೀವೆಲ್ಲ ಕೂಡ ಯಾಕೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇಂಥ ಒಂದು ಸಮಯದಲ್ಲಿ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಅವರ ಧೈರ್ಯದಿಂದ, ಅವರ ಸಂಕಲ್ಪದಿಂದ, ಅವರ ಹೋರಾಟದ ಮನೋಬಲದಿಂದ ಈ ಪಕ್ಷವನ್ನು ಕಟ್ಟಿದ್ದಾರೆ. ಸುಲಭವಾಗಿ ಆಗ್ಲಿಲ್ಲ ಇವತ್ತು ಈ ಪಕ್ಷ. ಹಾಗಾಗಿ ವಾಜಪೇಯಿರವರು 5 ವರ್ಷಗಳು ಪ್ರಧಾನಮಂತ್ರಿಗಳಾದಾಗ ಏನ್ ಮಾಡಿದ್ರು? ಇವತ್ತು ನಾವೆಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಏನು 100 ಕಿಲೋಮೀಟರ್ 150 ಕಿಲೋಮೀಟರ್ ಸ್ಪೀಡ್ ನಮ್ದು. ಈ ದೇಶದ ಕ್ವಾಡ್ರಿಲ್ಯಾಟರಲ್ ಟ್ರಯಾಂಗಲ್ ಯಾರು ಮಾಡಿದ್ದು? ಯಾರು ಮಾಡಿದ್ದಪ್ಪ? ಅಂತ ಆಗಲೇಬೇಕು. ಈ 3 ಜಿಲ್ಲೆಗಳು ಸಂಘಟನೆ ದೃಷ್ಟಿಯಿಂದ ನಮಗೆ ಸ್ವಲ್ಪ ಶಕ್ತಿಯ ಕೊರತೆ ಇದ್ದಿದ್ದು ನಿಜ. ಆದರೆ ಕಳೆದ 6 ವರ್ಷಗಳಲ್ಲಿ ಬಹಳಷ್ಟು ನಾವು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೇವೆ. ಆದರೆ ಮುಂದಿನ 2 ವರ್ಷದ ಒಳಗಡೆ ನಮ್ಮ ಪಕ್ಷದ ಬಲವರ್ಧನೆ ಬಹಳ ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ನಮ್ಮ ಕಾರ್ಯಕರ್ತರು, ಮುಖಂಡರು, ಮಾಜಿ ಶಾಸಕರುಗಳು ಅನೇಕರು ಸೇರಿದ್ದಾರೆ ಈ 3 ಜಿಲ್ಲೆಗಳಲ್ಲಿ. ಗೊತ್ತಿಲ್ಲ, ಅನೇಕರು ನಮ್ಮ ಸಂದರ್ಭದಲ್ಲಿ ನಾನು ಮಂತ್ರಿ ಇದ್ದಾಗ ಅನೇಕರನ್ನು ಇಲ್ಲಿ ಸೇರ್ಪಡೆ ಕೂಡ ಮಾಡಿದ್ದೇವೆ. ಈಗ ನಮ್ಮ ವಿಭಾಗಕ್ಕೆ ಉಸ್ತುವಾರಿಗಳಾಗಿ ಬಹಳ ಅನುಭವಿಗಳು, ಹಿರಿಯರು ಆಗಿರ್ತಕ್ಕಂಥ ನಮ್ಮ ರಂಗೇಗೌಡರು ಬಂದಿದ್ದಾರೆ. ರಂಗೇಗೌಡರು ಬಂದಿರೋದ್ರಿಂದ ಬಹುಶಃ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಹಳ್ಳಿಯಿಂದ ಒಂದು ಮಂಡಲ ಮಟ್ಟದಿಂದ ಎಲ್ಲ ಸಂಘಟನೆ ಕಡೆ ಹೆಚ್ಚಿನ ಗಮನ ಕೊಟ್ಟು 3 ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು, ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು, ಬರೀ ನಾನಿಲ್ಲಿ MP ಆಗಿದ್ದೇನೆ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಇದ್ದಾರೆ. ಇಬ್ಬರು ಚುನಾಯಿತ ಪ್ರತಿನಿಧಿಗಳು ಬಿಟ್ಟರೆ ಇನ್ಯಾರೂ ಇಲ್ಲ 15 ಕ್ಷೇತ್ರಗಳಲ್ಲಿ. ಆದರೆ ನಾವು ಮತ್ತಷ್ಟು ಕ್ಷೇತ್ರಗಳ ಗೆಲ್ಲಲಿಕ್ಕೆ ಈಗ NDAನೂ ಇರೋದ್ರಿಂದ ಅವ್ರಿಗೂ ಕೆಲವು ಸೀಟ್ಸ್ ಕೊಡಬೇಕಾಗಿದೆ. ಆದರೂ ಕೂಡ ನಾವು ನಮ್ಮ ಪಕ್ಷದ ಬಲವರ್ಧನೆಗೆ ನಾವು ವಿಶೇಷ ಕಾರ್ಯವೈಖರಿಯನ್ನು ನಾವು ಮಾಡ್ತೀವಿ. ಕೇಳೋದಕ್ಕೆ ನಾವು ಯಾವುದೇ ಒಂದು ವ್ಯಕ್ತಿ ನನಗೆ ಸೀಟ್ ಕೇಳೋದಕ್ಕೆ ಅಥವಾ ನಮ್ಮ ಅಲಯನ್ಸ್ ಪಾರ್ಟ್ನರ್ ಕೇಳೋದ್ರಲ್ಲಿ ತಪ್ಪು ಅಂತ ನಾನು ಹೇಳಕ್ಕೆ. ಇವಾಗ ಯಾರಿಗೆ ಬೇಡ? MLA ಟಿಕೆಟ್ ಕೊಟ್ರೆ ನೀವು ಬೇಡ ಅಂತೀರಾ? ಬೇಕು ಅಂತ ಕೇಳೋದೇ ತಪ್ಪು ಅನ್ನೋದು ನಾನು ಒಪ್ಪಲ್ಲ. ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಇದೆಯಲ್ಲ, ಯಾರು ಇದಕ್ಕೆ ಅರ್ಹರು, ಗೆಲ್ಲಕ್ಕೆ ಅವಕಾಶ ಇದೆ, ಪಕ್ಷದ ಕೆಲಸ ಏನು ಮಾಡಿದ್ದಾರೆ ಎಲ್ಲ ಕೂಡ ಅವ್ರ ಹತ್ರ ರಿಪೋರ್ಟ್ ಇರುತ್ತೆ. ನಾನು ನೀವು ಕೊಡೋಷ್ಟಿಲ್ಲ, 10 ರಿಪೋರ್ಟ್ ಇಟ್ಕೊಂಡಿರ್ತಾರೆ. ಹಾಂ